ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಸ್ಟೇಟ್ಸ್ದು ಟ್ರೆಡಿಷನಲ್ ಫುಡ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಸಹ ಬೇರೆ 4 ಸ್ಟೇಟ್ದು ಟ್ರೆಡಿಷನಲ್ ಫುಡ್ ಮತ್ತು ಕ್ರಾಪ್ಸ್ನ ಲಿಸ್ಟ್ ಮಾಡೋಕ್ಕೆ ಹೇಳಿದೆ, ಮಾಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್, ಅನಲೈಸ್ ದ ಡಾಟಾ collected by you in table 3.2. Are there food items that are common across states? Make a list of those food items. ನಾವೀಗ ಆಲ್ರೆಡಿ 3.2ನಲ್ಲಿ ಎಲ್ಲ ಲಿಸ್ಟ್ ಮಾಡಿದ್ವಲ್ವಾ, ಅದರಲ್ಲಿ ಸಂಗ್ರಹಿಸಿದ ದತ್ತಾಂಶವನ್ನು ಎಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅದರಲ್ಲಿ ಏನಿದೆ, ಆ ಫುಡ್ ಐಟಮ್ಸಲ್ಲೆಲ್ಲ ಕಾಮನ್ ಆಗಿರೋದು ಒಂದೇ ಸ್ಟೇಟಲ್ಲಿ. ಯು ಮೇ ಫೈಂಡ್ ದಟ್ ಸಮ್ ಫುಡ್ ಐಟಮ್ಸ್ ಆರ್ ಕಾಮನ್ ಇನ್ ಮೆನಿ ಸ್ಟೇಟ್ಸ್ ವೈಲ್ ಸಮ್ ಆರ್ ಈಟನ್ ಓನ್ಲಿ ಇನ್ ಎ ಪರ್ಟಿಕ್ಯುಲರ್ ಸ್ಟೇಟ್. ನಾವು ಬೇರೆ ಬೇರೆ ರಾಜ್ಯದ ಆಹಾರ ಪದಾರ್ಥಗಳು, ಹಳ್ಳಿಯ ಬೆಳೆಗಳ ಬಗ್ಗೆ ನಾವು ಪಟ್ಟಿ ಮಾಡಿದ್ವಿ. ಅಲ್ಲಿ ಕೆಲವೊಂದು ಆಹಾರಗಳೇನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಾಮಾನ್ಯವಾಗಿದ್ದರೆ ರೈಸು, ಸಾಂಬಾರು ಇಂಥದ್ದೆಲ್ಲ. ಕೆಲವೊಂದು ರಾಜ್ಯದ ಆಹಾರ ಪದಾರ್ಥಗಳು ಒಂದು ಆಹಾರಕ್ಕಿಂತ ಇನ್ನೊಂದು ಆಹಾರಕ್ಕೆ ಭಿನ್ನವಾಗಿರುತ್ತೆ. ಮತ್ತು ಆಯಾ ರಾಜ್ಯದ ನಿರ್ದಿಷ್ಟ ಆಹಾರ, ಆ ರಾಜ್ಯದಲ್ಲಿ ಅದೇ ನಿರ್ದಿಷ್ಟ ಆಹಾರವಾಗಿ, ಈಗ ಪಂಜಾಬ್, ಗುಜರಾತ್ ಆ ಕಡೆ ಎಲ್ಲ ಚಪಾತಿನೇ ಎನಿ ಟೈಮ್ ಸೇವಿಸುವಂಥದ್ದು, ನಿರ್ದಿಷ್ಟ ಆಹಾರ ರಾಜ್ಯದಲ್ಲಿ ಸೇವಿಸಲಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ನಾವು. ಅವ್ರೇನು ರೈಸೇ ಊಟ ಮಾಡಲ್ಲ, ಬಾಜ್ರಾ, ವೀಟು ಈ ಥರದ್ದನ್ನು ಸೇವಿಸುವಂಥದ್ದು ರಾಜಸ್ಥಾನ ಆ ಕಡೆ ಎಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ನಾವು ತಿಂತಕ್ಕಂಥ ಆಹಾರಕ್ಕೂ ಅಲ್ಲಿ ಆಹಾರಕ್ಕೂ ಕೆಲವೊಂದು ಒಂದೇ ರೀತಿಯಾದ ಆಹಾರಗಳು, ಸಾಮಾನ್ಯವಾಗಿದ್ದಂಥ ಆಹಾರಗಳು ಇದು. ಮಜ್ಜಿಗೆ ಇರುವುದು, ಬಟರ್ ಮಿಲ್ಕ್ ಇರುವುದು, ಚಹಾ, ಕಾಫಿ, ಟೀ. ಇಲ್ಲಿ ನೋಡಿ, ಇಲ್ಲೂ ಕಾಫಿ, ಟೀ ಎಲ್ಲ ಇದೆ. ಇಲ್ಲಿ ಮಿಲ್ಕ್ ಟೀ ಇದೆ, ಲಸ್ಸಿ ಇದೆ, ಈ ಥರ ಬ್ಲ್ಯಾಕ್ ಟೀ ಇದೆ. ಇಲ್ಲಿ ಈ ಥರ ಕೆಲವೊಂದು ಆಹಾರ ಪದಾರ್ಥಗಳು. ಇಲ್ಲಿ ನೋಡಿ, ರೈಸ್ ಇದೆ, ಇಲ್ಲೂ ರೈಸ್ ಇದೆ, ರಾಗಿ ಇದೆ. ಈ ರೀತಿ ಕೆಲವೊಂದು ಆಹಾರ ಪದಾರ್ಥಗಳು ಒಂದೊಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಾಮಾನ್ಯವಾಗಿದ್ದರೂ ಕೆಲವೊಂದು ನಿರ್ದಿಷ್ಟವಾದ ಆಹಾರವಾಗಿದೆ. ವಾಟ್ ರಿಲೇಷನ್ ಡು ಯು ಫೈಂಡ್ ಬಿಟ್ವೀನ್ ದ ಟ್ರೆಡಿಷನಲ್ ಫುಡ್ ಐಟಮ್ಸ್ ಆ್ಯಂಡ್ ದ ಲೋಕಲ್ ಗ್ರೋನ್ ಕ್ರಾಪ್ಸ್? ಹಾಗಾದರೆ ಟ್ರೆಡಿಷನಲ್ ಫುಡ್ ಐಟಮ್ಸ್ ಅಂದರೆ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಮತ್ತು ಸ್ಥಳೀಯವಾಗಿ ಆ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆಗಳ ನಡುವೆ ನೀವು ಯಾವ ಸಂಬಂಧವನ್ನು ಹೊಂದಿದ್ದೀರಾ? ಅಲ್ಲಿ ಬೆಳೆಯೋದಕ್ಕೂ ಮತ್ತು ಅವ್ರು ತಿಂತಕ್ಕಂಥ ಆಹಾರಕ್ಕೂ ಏನು ಸಂಬಂಧ ಅಂತೇಳಿ ಕೇಳ್ತಿದ್ದಾರೆ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ದಟ್ ದ ಟ್ರೆಡಿಷನಲ್ ಫುಡ್ ಆಫ್ ಎನಿ ಸ್ಟೇಟ್ ಈಸ್ ಯೂಶುವಲಿ ಬೇಸ್ಡ್ ಆನ್ ಕ್ರಾಪ್ಸ್ ಗ್ರೋನ್ ಇನ್ ದಟ್ ಸ್ಟೇಟ್. ಸಾಮಾನ್ಯವಾಗಿ ಏನು ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ ಏನನ್ನು ಬೆಳೀತಾರೆ ಅದನ್ನೇ ಅವರು ಉಪಯೋಗಿಸ್ತಾರೆ. ಅವ್ರು ಬೆಳೀತಕ್ಕಂಥ ಬೆಳೆ ಅವ್ರು ತಿಂತಕ್ಕಂಥ ಆಹಾರಕ್ಕೆ ಸಂಬಂಧ ಇದೆ. ಏನು ಇಲ್ಲಿ ನೋಡಿ, you must have observed that traditional food is any state is usually based on the crops grown in that state. ಯಾವ ರಾಜ್ಯದಲ್ಲಿ ಯಾವ ಬೆಳೆಗಳನ್ನ ಬೆಳೀತಾರೋ ಅದೇ ಬೆಳೆದಂಥ ಆಹಾರವೇ ಅವರ ಸಾಂಪ್ರದಾಯಿಕ ಆಹಾರವಾಗಿರುತ್ತೆ. ಇಂಡಿಯಾ ಇಸ್ ಎನ್ ಅಗ್ರಿಕಲ್ಚರಲ್ ಕಂಟ್ರಿ ವಿತ್ ಡೈವರ್ಸ್ ಸಾಯಿಲ್ ಆ್ಯಂಡ್ ಕ್ಲೈಮೇಟ್ ಟೈಪ್ಸ್. ಭಾರತ, ನಮ್ಮ ಸುಂದರವಾದ ಈ ಭಾರತ ಏನು ಸಾಮಾನ್ಯವಾಗಿ ವೈವಿಧ್ಯಮಯವಾದ ಮಣ್ಣನ್ನು ಹೊಂದಿದೆ, ಹವಾಮಾನ ಪ್ರಕೃತಿಯನ್ನು ಹೊಂದಿದೆ. ಹಾಗಾಗಿ ಕೃಷಿ ಇಂಡಿಯಾದಲ್ಲಿ, ಭಾರತದಲ್ಲಿ ಪ್ರಮುಖವಾದಂತಹ ಒಂದು ಕಾಯಕ ಕೆಲಸ ಅಂದ್ರೇನು, ಕೃಷಿ ಪ್ರಧಾನ ದೇಶ. ಅದು ನಮ್ಮ ಭಾರತದಲ್ಲಿ ಕೃಷಿಯೇ ಮುಖ್ಯವಾದ ಕೆಲಸ. ಕೃಷಿ ಪ್ರಧಾನ ದೇಶ ಅಂತಲೇ ಕರೀತಾರೆ ನಮ್ಮ ಇಂಡಿಯಾ ಇಸ್ ಎ ಅಗ್ರಿಕಲ್ಚರಲ್ ಕಂಟ್ರಿ. ಕೃಷಿಯನ್ನೇ ಪ್ರಧಾನವಾಗಿ ಮಾಡ್ಕೊಂಡು ಬಂದಿರತಕ್ಕಂತಹ ದೇಶ. ಅಂದರೆ ಹೆಚ್ಚು ಜನರು ಇಲ್ಲಿ ರೈತರಿದ್ದಾರೆ. ವಿವಿಧ ರೀತಿಯ ಮಣ್ಣುಗಳಿದೆ, ಕಪ್ಪು ಮಣ್ಣಿದೆ, ಕೆಂಪು ಮಣ್ಣಿದೆ, ಈ ರೀತಿ ವಿವಿಧ ರೀತಿಯ ಮಣ್ಣು ನಮ್ಮ ಭಾರತ ಒಂದರಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲೇ ಬೇರೆ ಬೇರೆ ರೀತಿಯಾದ ಮಣ್ಣುಗಳು, ಬೇರೆ ಬೇರೆ ರೀತಿಯಾದ ಹವಾಮಾನ ಪ್ರಕೃತಿಯನ್ನು ಹೊಂದಿರೋದ್ರಿಂದ ಆ ಹವಾಮಾನಕ್ಕೆ, ಆ ಮಣ್ಣಿನ ಗುಣಕ್ಕೆ ತಕ್ಕಂತೆ ನಮ್ಮ ಭಾರತ ದೇಶದಲ್ಲಿ ವ್ಯವಸಾಯವನ್ನು ಮಾಡಲಾಗುತ್ತೆ. ಹಾಗಾಗಿ ನಮ್ಮ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಆಗಿರೋದ್ರಿಂದ ವೇರಿಯಸ್ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಡಿಫ್ರೆಂಟ್ ರೀಜನ್ಸ್ ಡಿಪೆಂಡಿಂಗ್ ಆನ್ ದ ಸಾಯಿಲ್ ಟೈಪ್ಸ್ ಆ್ಯಂಡ್ ಕ್ಲೈಮೇಟ್ ಕಂಡೀಷನ್.
ವಿವಿಧ ಪ್ರದೇಶಗಳಲ್ಲಿ ಮಣ್ಣಿನ ಬೇರೆ ಬೇರೆ ವಿಧಗಳು, ವಾಯುಗುಣದ ಪರಿಸ್ಥಿತಿ, ಅದಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಕ್ಲೈಮೇಟ್ ಕಂಡೀಷನ್ಗೆ, ಅಲ್ಲಿಯ ವಾತಾವರಣ ಹೇಗಿರುತ್ತೋ ಅಲ್ಲಿಗೆ ತಕ್ಕ ಹಾಗೆ, ಸಾಯಿಲ್, ಅಲ್ಲಿ ಮಣ್ಣು, ಆ ಮಣ್ಣಿನಲ್ಲಿ ಏನನ್ನು ಬೆಳೆಯೋಕ್ಕೆ ಸಾಧ್ಯನೋ. ಈಗ ನಾವು ತುಮಕೂರು, ನಮ್ಮ ಒಂದೇ ಒಂದು ರಾಜ್ಯದಲ್ಲೇ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಎಷ್ಟೋ ಬೇರೆ ಬೇರೆ ವಿವಿಧ ರೀತಿಯ ಬೆಳೆಗಳನ್ನ ಬೆಳಿತೀವಿ. ಇನ್ನು ರಾಜ್ಯದಿಂದ ರಾಜ್ಯಕ್ಕೆ, ಈಗ ಪಂಜಾಬು, ಉತ್ತರ ಪ್ರದೇಶ ಆ ಕಡೆ ಎಲ್ಲ ಆ ಮಣ್ಣಿನಲ್ಲಿ ಗೋಧಿ, ಬಾಜ್ರಾ ಇಂಥದ್ದು ವೀಟನ್ನ ಬೆಳೆಯೋದಕ್ಕೆ ಅನುಕೂಲವಾಗಿದೆ. ಇನ್ನು ಕರ್ನಾಟಕದಲ್ಲಿ ಬೇರೆ ಬೇರೆ ಪಂಜಾಬ್, ಹರಿಯಾಣ, ಈ ಕಡೆ ಹೈದರಾಬಾದ್, ಈ ಕಡೆ ಎಲ್ಲ ಪ್ಯಾಡಿ, ರೈಸ್ ಇವುಗಳನ್ನ ಬೆಳೆಯೋದಕ್ಕೆ ಮಣ್ಣು ಚೆನ್ನಾಗಿದೆ, ಅಲ್ಲಿ ಹವಾಗುಣ ಚೆನ್ನಾಗಿದೆ. ಹಾಗೆ ಆ ಮಣ್ಣಿಗೆ ತಕ್ಕ ಹಾಗೆ ಆ ಮಣ್ಣಿನಲ್ಲಿ ಏನು ಬೆಳೆಯೋದಕ್ಕೆ ಸಾಧ್ಯನೋ ಆ ವಾತಾವರಣ, ಹವಾಗುಣ, ಅಲ್ಲಿ ತುಂಬ ಬಿಸಿಲಿದೆಯೋ ಅಥವಾ ಮಳೆ ಆಗುತ್ತೋ ಚೆನ್ನಾಗಿ ಅಥವಾ ನೀರು ಸಿಗುತ್ತೋ, ಈ ರೀತಿ ಅಲ್ಲಿ ಹವಾಗುಣಕ್ಕೆ ತಕ್ಕ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನು ನಮ್ಮ ಭಾರತದಲ್ಲಿ ಬೆಳೆಯಲಾಗುತ್ತೆ. ಇನ್ ವೇರಿಯಸ್ ರೀಜನ್ಸ್ ಆಫ್ ಇಂಡಿಯಾ ದ ಚಾಯ್ಸ್ ಆಫ್ ಫುಡ್ ಮೇ ವೇರಿ ಅಕಾರ್ಡಿಂಗ್ ಟು the cultivation of food crops in that particular region. ಹೀಗಾಗಿ ಭಾರತದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಅಲ್ಲಿನ ಆಹಾರ ಬೆಳೆಗಳ ಕೃಷಿ ಅಂದರೆ ವೇರಿಯಸ್ ರೀಜನ್ಸ್ ಆಫ್ ಇಂಡಿಯಾ ಚಾಯ್ಸ್ ಆಫ್ ಫುಡ್ ಮೇ ವೇರಿ ಅಕಾರ್ಡಿಂಗ್ ಟು ದ ಕಲ್ಟಿವೇಶನ್ ಅಂದರೆ ಕೃಷಿ ಮಾಡ್ತಾರಲ್ಲ, ಯಾಕೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಮ್ಮ ಭಾರತದಲ್ಲಿ ಭಿನ್ನವಾಗಿರುತ್ತೆ ಅಂದರೆ various regions of India choice the food may vary according to the cultivation of food crops in a particular region. ಪ್ರತಿಯೊಂದು ನಿರ್ದಿಷ್ಟ ಪ್ರದೇಶಕ್ಕೆ, ನಿರ್ದಿಷ್ಟ ಸ್ಥಳಕ್ಕೆ ಅನುಗುಣವಾಗಿ ಆಯಾ ಪ್ರದೇಶದಲ್ಲಿ ಆಯಾ ಫುಡ್ಗಳು, ಆಯಾ ಆಹಾರವು ಏನಾಗುತ್ತೆ ವ್ಯತ್ಯಾಸವಾಗ್ತಾ ಹೋಗುತ್ತೆ, ವೇರಿ ಇರುತ್ತೆ. ಅದೇ ರೀತಿ ಟೇಸ್ಟ್ ಪ್ರಿಫರೆನ್ಸಸ್, ಕಲ್ಚರ್ ಆ್ಯಂಡ್ ಟ್ರೆಡಿಷನ್, ಇದ್ರ ಜೊತೆಗೆ ಕೇವಲ ಬೆಳೆ ಮಾತ್ರ ಭಿನ್ನವಾಗಿರಲ್ಲ, ಭಾರತದ ವಿವಿಧ ಪ್ರದೇಶಗಳಲ್ಲಿ ಅಲ್ಲಿಯ ಆಹಾರ ಬೆಳೆಗಳು, ರುಚಿ, ಅಲ್ಲಿಯ ಆದ್ಯತೆ, ಅಲ್ಲಿಯ ಕಲ್ಚರ್, ಸಂಸ್ಕೃತಿ, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅವುಗಳ ಆಹಾರದ ಆಯ್ಕೆಯು ಬದಲಾಗ್ತಾ ಹೋಗುತ್ತೆ. ಈಗ ಉಡುಗೆ ತೊಡುಗೆಗಳು ಅಷ್ಟೇ, ಅಲ್ಲಿ ಆಹಾರ ಪದಾರ್ಥಗಳು ಹಾಗೆ ಅಲ್ವಾ. ಈಗ ಗುಜರಾತಿನವರು ಹಾಕೋ ಬಟ್ಟೆಗಳೇ ಒಂಥರ, ಕರ್ನಾಟಕದವರು ಹಾಕೋ ಬಟ್ಟೆಗಳೇ ಒಂಥರ, ಪಂಜಾಬು, ರಾಜಸ್ಥಾನ, ಜಮ್ಮು ಕಾಶ್ಮೀರ ಅಲ್ಲಿಯವರ ಉಡುಗೆ ತೊಡುಗೆಗಳೇ ಬೇರೆ ಥರ, ಅಲ್ಲಿಯ ಕಲ್ಚರ್, ಸಂಸ್ಕೃತಿನೇ ಬೇರೆ ಥರ, ಅಲ್ಲಿಯ ಆಹಾರ ರುಚಿ, ಅವ್ರು ತಿಂತಕ್ಕಂಥ ಫುಡ್ ಟೇಸ್ಟೇ ಒಂಥರ, ನಮ್ಮ ಕರ್ನಾಟಕದ್ದೇ ಒಂಥರ ಅಲ್ವಾ. ಒಂದೊಂದು ನೀವು ರಾಜ್ಯಗಳಿಗೆ ಹೋದರೆ ಅಲ್ಲಿಯ ಆಹಾರದ ವೈವಿಧ್ಯಮಯವಾದ ರುಚಿಗಳು, ವೈವಿಧ್ಯಮಯವಾದ ಆಹಾರ, ವೈವಿಧ್ಯಮಯವಾದ ಸಂಸ್ಕೃತಿ, ಕಲೆ ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ. ಭಾರತ ಒಂದು ವೈವಿಧ್ಯಮಯವಾದ ಅದ್ಭುತವಾದ ದೇಶ ನಮ್ಮ ಭಾರತ. ಒಂದೇ ದೇಶದಲ್ಲಿ ಎಲ್ಲ ವಿವಿಧ ರೀತಿಯ ಸಂಸ್ಕೃತಿ, ಕಲೆ ಎಲ್ಲವನ್ನೂ ಹೊಂದಿದೆ. ಓಕೆ, ಸಿ 3.1.2 ನೋಡಿ. ಹೌ ಹ್ಯಾವ್ ಕುಕಿಂಗ್ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್. ಹಾಗಾದರೆ ಕಾಲಾಂತರದಲ್ಲಿ ಅಂದರೆ ದಿನಗಳು ಕಾಲ ಕಳೆದಂತೆ, ಈಗ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಕಾಲದಲ್ಲಿ ಹೇಗೆ ಆಹಾರ ಪದ್ಧತಿ, ಅಡುಗೆ ಪದ್ಧತಿಗಳಿತ್ತೋ, ನಮ್ಮ ತಂದೆ ತಾಯಿ ಕಾಲದಲ್ಲಿ ಹೇಗಿದೆಯೋ ಅದು ಹೇಗೆ ಬದಲಾಗಿದೆ. ಹೌ ಹ್ಯಾವ್ ಕುಕಿಂಗ್ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್. ಕಾಲಗಳು ಕಳೆದಂತೆ ಅಡುಗೆ ಪದ್ಧತಿಗಳು ಹೇಗೆ ಬದಲಾಗಿದೆ ನೋಡೋಣ. ಯು ಹ್ಯಾವ್ ಲರ್ನ್ಡ್ ದಟ್ ಫುಡ್ ಹ್ಯಾಬಿಟ್ಸ್ ವೇರಿ ಅಕ್ರಾಸ್ ಸ್ಟೇಟ್ಸ್. ಅವರ್ ಫುಡ್ choices as well as practices of food preparations may different from one another. You have learned that. ಈಗ ಆಲ್ರೆಡಿ ಕಲ್ತಿದ್ದೀರಾ, ಫುಡ್ ಹ್ಯಾಬಿಟ್ಸ್ ಆರ್ ವೇರಿ ಅಕ್ರಾಸ್ ಸ್ಟೇಟ್ಸ್. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯದಲ್ಲಿ ಆಹಾರ ಪದ್ಧತಿಗಳು ಬದಲಾಗಿದೆ, ಬೇರೆ ಬೇರೆ ಇರುತ್ತೆ ಅನ್ನೋದನ್ನು ಕಲ್ತಿದ್ದೀವಿ. ಅವರ್ ಫುಡ್ ಚಾಯ್ಸಸ್ ಆಸ್ ವೆಲ್ ಆಸ್ ಪ್ರಾಕ್ಟೀಸಸ್ ಅವರ್ ಫುಡ್ ಪ್ರಿಪರೇಷನ್ಸ್ ಮೇ ಡಿಫ್ರೆಂಟ್ ಫ್ರಮ್ ಒನ್ ಎನದರ್. ಹಾಗಾದರೆ ಆಹಾರ ಪದ್ಧತಿಗಳ ಬೇರೆ ಬೇರೆ ಇರೋದ್ರಿಂದ ಅವುಗಳ ಆಯ್ಕೆಗಳು, ಆಹಾರವನ್ನು ತಯಾರು ಮಾಡುವಂತಹ ಅಭ್ಯಾಸಗಳು ಸಹ ಭಿನ್ನವಾಗಿರುತ್ತೆ. ಹ್ಯಾವ್ ಯು ಅವರ್ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಕುಕಿಂಗ್ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್. ಹಾಗಾದರೆ ನಮ್ಮ ಆಹಾರ ಪದ್ಧತಿ ಮತ್ತು ಅಡುಗೆಯ ಅಭ್ಯಾಸಗಳು ಬದಲಾಗಿವೆಯೇ ಕಾಲ ಕಳೆದಂತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಎಸ್, ಆಕ್ಟಿವಿಟಿ, ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. 3.3 ಲೆಟರ್ಸ್ ಇಂಟರಾಕ್ಟ್ ಆ್ಯಂಡ್ ಫೈಂಡ್ ಔಟ್. ಚರ್ಚಿಸಿ ಮತ್ತು ಏನು ಅಂತ ತಿಳ್ಕೊಳ್ಳಿ. Prepare a list of questions for gathering information from elderly people about their food habits and cooking practices. ನಮ್ಮ ಆಹಾರ ಅಭ್ಯಾಸ ಮತ್ತು ಅಡುಗೆ ಮಾಡ್ತಕ್ಕಂತಹ ವಿಧಾನಗಳ ಬಗ್ಗೆ ನಮ್ಮ ಹಿರಿಯರಿಂದ
ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಿ. ಅವುಗಳಿಗೆ ಪ್ರಶ್ನೆಗಳನ್ನು ಪಟ್ಟಿಯನ್ನು ತಯಾರಿಸಿ. ಇಂದಿನವರು ಯಾವ ರೀತಿ ಆಹಾರ ಮಾಡ್ತಾ ಇದ್ರು, ಹೇಗೆ ಆಹಾರವನ್ನು ತಯಾರು ಮಾಡ್ತಾ ಇದ್ರು, ಯಾವುದರಿಂದ ಆ ಅಡಿಗೆಯನ್ನ ಬೇಯಿಸ್ತಾ ಇದ್ರು, ತಯಾರು ಮಾಡ್ತಾ ಇದ್ರು ಅಂತೇಳಿ ನಿಮ್ಮ ಹಿರಿಯರು, ನಿಮ್ಮ ಅಜ್ಜಿ, ಮುತ್ತಜ್ಜಿ, ತಾತ ಅವ್ರುಗಳು ಅಥವಾ ಹಿರಿಯರಿದ್ರೆ, ದೊಡ್ಡವರಿದ್ರೆ ಅವರಿಂದ ಕೇಳಿ ತಿಳ್ಕೊಳ್ಳಿ. ಅವುಗಳಿಗೆ ಕ್ವಶನ್ಗಳನ್ನು ಫಾಲೋಯಿಂಗ್ ಆರ್ ಸಮ್ ಆಫ್ ಸ್ಯಾಂಪಲ್ ಕ್ವಶನ್ಸ್, ಕೆಲವೊಂದು ಪ್ರಶ್ನೆಗಳನ್ನು ತಯಾರಿಸಿ. ವಾಟ್ ಕೈಂಡ್ ಆಫ್ ಫುಡ್ ಡು ಯು ಸ್ಟಿಲ್ ಈಟ್ ಆ್ಯಂಡ್ ವಾಟ್ ಈಸ್ ನ್ಯೂ? ನೀವು ಈಗಲೂ ಯಾವ ರೀತಿ ಆಹಾರವನ್ನು ಸೇವಿಸ್ತಿದ್ದೀರಾ, ಅದರಲ್ಲಿ ಏನಾದರೂ ಹೊಸತಿದೆಯಾ ಅಂತ ಕೇಳ್ತಿದ್ದಾರೆ. ವಾಟ್ ಆರ್ ದ ಚೇಂಜಸ್ ಇನ್ ಕುಕಿಂಗ್ ಪ್ರಾಕ್ಟೀಸಸ್ ಓವರ್ ಟೈಮ್? ನಾವು ಕಾಲಾಂತರದಲ್ಲಿ ನಮ್ಮ ಫುಡ್ಡಲ್ಲಿ, ಪಾಕ ಪದ್ಧತಿಯಲ್ಲಿ ಯಾವ್ದಾದ್ರು ಬದಲಾವಣೆ ಆಗಿದೆಯಾ? ವಾಟ್ ಆರ್ ದ ಚೇಂಜಸ್ ಕುಕಿಂಗ್ ಪ್ರಾಕ್ಟೀಸಸ್, ನಮ್ಮ ಪಾಕದಲ್ಲಿ ಅಡುಗೆ ಮಾಡ್ತಕ್ಕಂಥ ವಿಧಾನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ವಾಟ್ ಆಸ್ ಕಾಸ್ಡ್ ದೀಸ್ ಚೇಂಜಸ್? ಇದರಿಂದ ಈ ಬದಲಾವಣೆಗಳಿಗೆ ಕಾರಣ ಏನು? ಯಾಕೆ ಈ ರೀತಿ ಬದಲಾವಣೆ ಆಗಿದೆ? ಕಂಡಕ್ಟ್ ಇಂಟರ್ವ್ಯೂಸ್ ವಿತ್ ಸಮ್ ಎಲ್ಡರ್ಲಿ ಪೀಪಲ್ ಬೇಸ್ಡ್ ಆನ್ ದ ಕ್ವೆಶನ್ಸ್ ಪ್ರಿಪೇರ್ಡ್. ಹಾಗಾದರೆ ಹಿರಿಯರನ್ನು ಸಂದರ್ಶಿಸಿ ನೀವು ಸಿದ್ಧಪಡಿಸಿರ್ತಕ್ಕಂಥ ಕ್ವಶನ್ಗಳ ಆಧಾರದ ಮೇಲೆ ಹಿರಿಯರನ್ನು ಕೇಳಿ ತಿಳ್ಕೊಳ್ಳಿ. ಈ ಪಿಕ್ಚರ್ಸ್ ಕೊಟ್ಟಿದೆ ನೋಡಿ. ಚುಲ್ಹಾ, ಟ್ರೆಡಿಷನಲ್ ಸ್ಟವ್, ಕಟ್ಟಿಗೆ ಒಲೆ ಅಂತೇಳಿ ಕರೀತಾರೆ. ಚುಲ್ಹಾ ಅಂದರೆ ಕಟ್ಟಿಗೆ ಒಲೆ. ಇಂದಿನ ಕಾಲದಲ್ಲೆಲ್ಲ ಈ ರೀತಿ ಸೌದೆ ಒಲೆ ಅಥವಾ ಕಟ್ಟಿಗೆ ಒಲೆ ಅಂತ ಕರೀತಿದ್ರು. ಇದು ಟ್ರೆಡಿಷನಲ್ ಸ್ಟವ್. ಇದು ಹಳೇ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂಥ ಒಂದು ಸಾಂಪ್ರದಾಯಿಕ ಒಲೆ. ಈ ರೀತಿ ಅಡುಗೆ ಮಾಡ್ತಾರೆ. ಇವಾಗ ಮಾಡರ್ನ್ ಗ್ಯಾಸ್ ಸ್ಟವ್, ಆಧುನಿಕ ಅನಿಲ ಒಲೆ. ಈಗೆಲ್ಲ ನಮ್ಮ ಮನೆಗಳಲ್ಲಿ LPG ಗ್ಯಾಸ್ ಸಿಲಿಂಡರ್ಸ್ಗಳು ಬಂದಿವೆ. ಈ ರೀತಿಯ ಅಲ್ವಾ ಸಿಲಿಂಡರ್ ಗ್ಯಾಸ್ ಸ್ಟವ್ಗಳು. ಇದು ಆಧುನಿಕ ಅಡಿಗೆ ಒಲೆ. ಇಲ್ಲಿ ನೋಡಿ, ಸಿಲ್ ಭಟ್ಟ, ಸ್ಟೋನ್ ಗ್ರೈಂಡರ್ ಅಂದರೆ ದುಂಡಿ ಅಂತ ಕರೀತಾರೆ. ಅರಿಯುವ ಕಲ್ಲು, ಒರಳು ಕಲ್ಲು ಅಥವಾ ಅರಿಯುವ ಕಲ್ಲು ಅಂತ ಕರೀತಾರೆ. ನಿಮ್ಮ ಮನೆಗಳಲ್ಲಿ ಇರುತ್ತೆ ಈಗಲೂ ಒರಳು ಕಲ್ಲುಗಳು, ಅರಿಯುವ ಕಲ್ಲುಗಳು. ಮೊದಲು ಅರಿಯುವ ಕಲ್ಲಿಂದ ಅರಿತಾ ಇದ್ರು. ಆಮೇಲೆ ರೌಂಡಕ್ಕೆ ಅದರೊಳಗೊಂದು ಸಣ್ಣದಾದ ಗುಂಡಿ ಅರಿಯುವ ಕಲ್ಲುಗಳಿತ್ತು, ಒರಳು ಕಲ್ಲು ಅಂತ ಕರೀತಾರೆ. ಈ ರೀತಿಯಾದಂಥ ಒರಳು ಕಲ್ಲುಗಳು ಇರ್ತಾ ಇತ್ತು. ಇದು ಟ್ರೆಡಿಷನಲ್ಲು. ಈಗೇನು ಯಾರು ಒರಳು ಕಲ್ಲಲ್ಲಿ ಮಾಡೋದಿಲ್ಲ. ಎಲೆಕ್ಟ್ರಿಕಲ್ ಗ್ರೈಂಡರ್, ಮಿಕ್ಸರ್, ವಿದ್ಯುತ್ ಗ್ರೈಂಡರ್, ಮಿಕ್ಸಿ ಅಂತ ಏನು ಕರಿತೀವಿ, ಇದು ಬಂದಿದೆ. ಚೇಂಜ್ ಇನ್ ಕುಕಿಂಗ್ ಟೂಲ್ಸ್ ಓವರ್ ಟೈಮ್, ಕಾಲ ಕಳೆದಂತೆ ಅಡುಗೆ ಉಪಕರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆಲ್ಲವೂ. ವಾಟ್ ಆರ್ ಯುವರ್ ಫೈಂಡಿಂಗ್ಸ್ ಫ್ರಮ್ ದ ಇಂಟರ್ವ್ಯೂ ಯು ಕಂಡಕ್ಟೆಡ್? ಹಾಗಾದರೆ ನೀವು ನಡೆಸಿದ ಈ ಸಂದರ್ಶನದಿಂದ ನೀವು ಯಾವ ಅಂಶಗಳನ್ನ ಕಂಡುಕೊಂಡ್ರಿ, ಯಾವ್ದು? ಕುಕಿಂಗ್ ಪ್ರಾಕ್ಟೀಸಸ್ ಆರ್ ಕಾಲ್ಡ್ ಕಲ್ನರಿ ಪ್ರಾಕ್ಟೀಸಸ್. ಏನು ಕಲ್ನರಿ ಪ್ರಾಕ್ಟೀಸಸ್ ಅಂದರೆ ಅಡಿಗೆ ಪದ್ಧತಿಗಳು ಕಾಲಾಂತರದಲ್ಲಿ ಪಾಕ ಪದ್ಧತಿಗಳು, ಕಲ್ನರಿ ಪ್ರಾಕ್ಟೀಸಸ್ ಅಂತ ಕರೆಯಲ್ಪಡುವ ಅಡಿಗೆ ಪದ್ಧತಿಗಳನ್ನ ಏನಂತ ಕರೀತಾ ಇದ್ರು? ಕಲ್ನರಿ ಪ್ರಾಕ್ಟೀಸಸ್, ಪಾಕ ಪದ್ಧತಿಗಳು ಎಂದು ಕರೆಯಲಾಗುತ್ತದೆ. ಹ್ಯಾವ್ ಚೇಂಜ್ಡ್ ಓವರ್ ಟೈಮ್, ಕಾಲ ಕಳೆದಂತೆ, ಕಾಲ ಚೇಂಜ್ ಆದಂತೆ. ದೇರ್ ಈಸ್ ಎ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಕಲ್ನರಿ ಪ್ರಾಕ್ಟೀಸಸ್. ಏನು ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪಾಕಪದ್ಧತಿಗಳ ನಡುವೆ ತುಂಬ ವ್ಯತ್ಯಾಸವನ್ನು ದಿನಗಳು ಕಳೆದಂತೆ ನಾವು ನೋಡ್ತಾ ಬಂದ್ವಿ. ಹಿಂದೆ ಮಾಡ್ತಿದ್ದಕ್ಕೂ ಇವಾಗ ಮಾಡುವಂತಹ ಪಾಕಪದ್ಧತಿಗೆ ತುಂಬ ವ್ಯತ್ಯಾಸಗಳು ಇದೆ. ಅರ್ಲಿಯರ್ ಮೋಸ್ಟ್ ಕುಕಿಂಗ್ ವಾಸ್ ಡನ್ ಯೂಸಿಂಗ್ ಎ ಚುಲ್ಹಾ, ಫಿಗರ್ 3.1. ಹಿಂದೆ ಬಹುತೇಕ ದಿನಗಳ ಹಿಂದೆ ಕಾಲಗಳಲ್ಲಿ, ಇಂದಿನ ಕಾಲದಲ್ಲಿ ಅಥವಾ ಬಹುತೇಕವಾಗಿ ಮೊದಲು ಅಡಿಗೆಯನ್ನು ಸಾಂಪ್ರದಾಯಿಕ ಒಲೆಯನ್ನು ಬಳಸಿ ಮಾಡಲಾಗ್ತಿತ್ತು. ಅಡಿಗೆ ಒಲೆ, ಸೌದೆ ಒಲೆ ಅವುಗಳನ್ನು ಬಳಸಿ ಅಡಿಗೆಯನ್ನು ಮಾಡಲಾಗ್ತಿತ್ತು. ಚುಲ್ಹಾ ಅಂತ ಏನು ಕರೀತಾರೆ, ಚಿತ್ರದಲ್ಲಿ ತೋರಿಸಿದಾರಲ್ಲ, ಈ ಒಲೆಗಳಲ್ಲಿ ಅಡಿಗೆಯನ್ನು ಮಾಡಲಾಗ್ತಿತ್ತು. Nowadays, ಇತ್ತೀಚಿನ ದಿನಗಳಲ್ಲಿ most of us cook using a modern gas stove 3.1. ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಗ್ಯಾಸ್ ಸ್ಟವ್ ಏನಂತ ಕರಿತೀವಿ, ವಿದ್ಯುತ್ ಗ್ಯಾಸ್ ಅನಿಲ ಒಲೆ, ಮಾಡರ್ನ್ ಆಧುನಿಕ ಅನಿಲ ಒಲೆ, ಈ ಸ್ಟವ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡಿಗೆಯನ್ನು ಮಾಡ್ತೀವಿ. ಅರ್ಲಿಯರ್ ಮೋಸ್ಟ್ ಗ್ರೈಂಡಿಂಗ್ ವಾಸ್ ಡನ್ ಮ್ಯಾನ್ಯುಯಲಿ ಯೂಸಿಂಗ್ ಎ ಸಿಲ್ಬಾಟ. ಅಂದರೆ ಇಂದಿನ ಕಾಲದಲ್ಲಿ ಯಾವುದೇ ಒಂದು ಗ್ರೈಂಡಿಂಗ್ನ ಅರೆಯುವುದನ್ನು
ನಾವು ಈ ರೀತಿ ಸಿಲ್ಬಾಟ ಅಂತ ಏನು ಕರಿತೀವಿ, ಈ ರುಬ್ಬುವಿಕೆ ಅರೆಯುವ ಕಲ್ಲು, ಯಾವುದೇ ಒಂದು ವಸ್ತುಗಳನ್ನ ರುಬ್ಬಬೇಕು ಅಂದ್ರೆ ದುಂಡಿ ಅಥವಾ ಅರೆಯುವ ಕಲ್ಲನ್ನು ಬಳಸಿ ರುಬ್ಬಲಾಗ್ತಿತ್ತು ಅಥವಾ ಅರೆಯಲಾಗ್ತಿತ್ತು ಹಿಂದಿನ ಕಾಲದಲ್ಲಿ. ಬಟ್ ದೀಸ್ ಡೇಸ್ ವಿ ಯೂಸ್ ಅನ್ ಎಲೆಕ್ಟ್ರಿಕಲ್ ಗ್ರೈಂಡರ್ ಫಾರ್ ಈಸ್ ಆಫ್ ಗ್ರೈಂಡಿಂಗ್. ಇತ್ತೀಚಿನ ದಿನಗಳಲ್ಲಿ ಮಿಕ್ಸಿ ಅಥವಾ ವಿದ್ಯುತ್ ಗ್ರೈಂಡರ್ನ ಮೂಲಕ ಸುಲಭವಾಗಿ ನಾವು ರುಬ್ಬುವಿಕೆಯನ್ನ ಅರೆಯುವುದನ್ನ ಇದಕ್ಕಾಗಿ ಬಳಸ್ತಿದ್ದೇವೆ. ಫೈಂಡ್ ಔಟ್ ವಾಟ್ ವರ್ ದ ಅದರ್ ವೇಸ್ ಆಫ್ ಕುಕಿಂಗ್ ಅಂಡ್ ಗ್ರೈಂಡಿಂಗ್. ಹಾಗಾದ್ರೆ ಅಡಿಗೆ ಮಾಡೋದು ಮತ್ತೆ ರುಬ್ಬುವ ಇತರ ಯಾವ್ದಾದ್ರು ವಿಧಾನಗಳಿದೆಯಾ ತಿಳ್ಕೊಳ್ಳಿ. ಅಡಿಗೆ ಮಾಡೋದಿಕ್ಕೆ ಬೇರೆ ಇದು ಬಿಟ್ಟು, ಇವೆರಡನ್ನು ಬಿಟ್ಟು ಬೇರೆದಿದೆಯಾ? ವೈ ದೀಸ್ ಕಲರಿ ಪ್ರಾಕ್ಟೀಸಸ್ ಚೇಂಜ್ಡ್ ಓವರ್ ಟೈಮ್. ಯಾಕೆ ಕಾಲ ಕಳೆದಂತೆ, ದಿನಗಳು ಕಳೆದಂತೆ ಪಾಕ ಪದ್ಧತಿಗಳು ಬದಲಾದದ್ದು ಯಾಕೆ? These changes may be due to a factor such as technological development. ಯಾಕಂದ್ರೆ ಈ ಬದಲಾವಣೆಗಳು ಉಂಟಾಗಿರೋದು ತಾಂತ್ರಿಕ ಅಭಿವೃದ್ಧಿಯಿಂದ, ಟೆಕ್ನಾಲಜಿ ಇಂಪ್ರೂವ್ ಆದಾಗೆ ಇವುಗಳು ಉಂಟಾಯಿತು. ಇಂಪ್ರೂವ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಬೆಟರ್ ಕಮ್ಯುನಿಕೇಶನ್. ಇದ್ರ ಜೊತೆಗೇನು ಸಾರಿಗೆ, ಸುಧಾರಿಸಿದಂತಹ ಸಾರಿಗೆ ಅಂದ್ರೆ ಸ್ವಲ್ಪ ಇಂಪ್ರೂವ್ ಆದಂತಹ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಉತ್ತಮ ಸಂವಹನದಿಂದ ಆಗಿರಬಹುದು ಅಂತೇಳಿ ಹೇಳ್ತಿದ್ದಾರೆ. ಆಗ್ತಿದ್ಯಾ? ಅಂದ್ರೆ ಎಲ್ಲಾ ಬದಲಾವಣೆ ಯಾಕಾಗಿದೆ ಅಂದ್ರೆ ಒಂದು ತಾಂತ್ರಿಕ ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರಿದಾಗ ಇದೆಲ್ಲ ಬದಲಾವಣೆ ಆಗ್ತಾ ಬಂತು. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸಂವಹನದಿಂದ, ಕಮ್ಯುನಿಕೇಶನ್ ಇಂದನೂ ಇದು ಆಗಿರ್ಬೋದು. ಇದಿಷ್ಟೆಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 3.2 ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್ ಇದರಿಂದ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಿಲ್ಲ, ಅದನ್ನ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕನ್ನಡ ಮೀಡಿಯಂ ಇರಲಿ, ಇಂಗ್ಲೀಷ್ ಮೀಡಿಯಂ ಇರಲಿ, ಅವ್ರಿಗೂ ಸಹ ಶೇರ್ ಮಾಡಿ. ಬಿಕಾಸ್ ಅವರು ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ 1 or 2 times ಆಡಿಯೋನ ಕೇಳಿಸ್ಕೊಳ್ಳಿ. ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಈ ಆಡಿಯೋನ ಕೇಳಿ, ಇಂಪಾರ್ಟೆಂಟ್ ಮಾಡಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಹೆಚ್ಚೆಚ್ಚು ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ನಮ್ಮದೇ ಇನ್ನೊಂದು ಚಾನಲ್ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇದೆ, ಅಲ್ಲಿಗೆ ಹೋಗಿ ಸರ್ಚ್ ಮಾಡಿ ನಿಮಗೆ ಲೈನ್ ಟು ಲೈನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಸಿಗುತ್ತೆ. ಆ್ಯಂಡ್ ದೆನ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. Why our food are different from one region to another region? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ. ಆರ್ why our food are different from one state to another state? ಯಾಕೆ ಒಂದು ರಾಜ್ಯದಿಂದ ಇಲ್ಲಿಂದ ತಗೋಬೇಕು ಅಲ್ವಾ? ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಇದು ಬೇರೆ ಅಂತ. ವೈ ಅವರ್ ಫುಡ್ ಐಟಮ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಒಂದು ರಾಜ್ಯಕ್ಕೂ ಮತ್ತೊಂದು ರಾಜ್ಯಕ್ಕೂ ಯಾಕೆ ಆಹಾರ ಬೇರೆ ಇರುತ್ತೆ ಒಂದು. ಹಾಗೆ ದ ಕಾಮನ್ ಫುಡ್ ಇನ್ ಸಮ್ ಸ್ಟೇಟ್ಸ್, ಲಿಸ್ಟ್ ದ ಕಾಮನ್ ಫುಡ್ ಇನ್ ಸಮ್ ಸ್ಟೇಟ್. ಕೆಲವೊಂದು ರಾಜ್ಯಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಲಿಸ್ಟ್ ಮಾಡಿ. ಆ್ಯಂಡ್ ವೈ ಅವರ್ ಇಂಡಿಯಾ ಹ್ಯಾವ್ ವೇರಿಯಸ್ ಫುಡ್ ವೈ ಅವರ್ ಇಂಡಿಯಾ ಕಲ್ಟಿವೇಟ್ ವೇರಿಯಸ್ ಫುಡ್ ಕ್ರಾಪ್ಸ್. ನಮ್ಮ ಭಾರತದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತೆ ಯಾಕೆ ಅಂತ ಇಲ್ಲೇ ನಿಮಗೆ ಸಿಗುತ್ತೆ ಆನ್ಸರ್ ಇದರಲ್ಲೇ. ಅದೇ ರೀತಿ ಲಿಸ್ಟ್ ದ ವೇರಿಯಸ್ ಕುಕಿಂಗ್ ಪ್ರಾಕ್ಟೀಸಸ್ ಇನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನ್. ಟ್ರೆಡಿಷನ್ ಆ್ಯಂಡ್ ಮಾಡರ್ನ್, ಆಧುನಿಕವಾದದ್ದು ಮತ್ತು ಟ್ರೆಡಿಷನ್ ಆಗಿರ್ತಕ್ಕಂಥ ಪಾಕ ಪದ್ಧತಿಗಳು ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್. ಲಿಸ್ಟ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಟ್ರೆಡಿಷನಲ್ ಕುಕಿಂಗ್ ಪ್ರಾಕ್ಟೀಸಸ್ ಇನ್ ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್. ಇದಿಷ್ಟು ನೇಮನ ಬರಲಿ. ಹಳೆ ಕಾಲದಲ್ಲಿ ಏನು ಯೂಸ್ ಮಾಡ್ತಾಯಿದ್ರು, ಮಾಡರ್ನ್ ಆಗಿ ಏನು ಅಂತೇಳಿ. ಡಿಫೈನ್ ಕಲ್ನರಿ ಪ್ರಾಕ್ಟೀಸಸ್, ಅದಂದ್ರೇನು, ಪಾಕ ಪದ್ಧತಿ ಅಂದ್ರೇನು. ವೈ ಅವರ್ culinary practices changed over time. ಯಾಕೆ ಕಾಲಾಂತರದಲ್ಲಿ ನಮ್ಮ ಪಾಕ ಪದ್ಧತಿಗಳು ಯಾಕೆ ಬದಲಾಯಿತು ಅದಕ್ಕೆ ನಿಮಗೆ ಇಲ್ಲಿ ಸಿಗುತ್ತೆ. ದೀಸ್ ಚೇಂಜಸ್ ಮೇ ಬಿ ಇಲ್ಲಿಂದ ಆನ್ಸರ್ ಸಿಗುತ್ತೆ. ಇಷ್ಟು ವಿತ್ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಥ್ಯಾಂಕ್ ಯು.